ಇನ್ನು ತುಮಕೂರಿನ ಮಧುಗಿರಿಯಲ್ಲಿ ವಿ ಸೋಮಣ್ಣ ಕೂಡ ಇವತ್ತು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿ ಸೋಮಣ್ಣ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ, ವಿಜಯೇಂದ್ರ ಕೂಡ ಇವತ್ತು ಮತಬೇಟೆಗಿಳಿದಿದ್ದಾರೆ. ಮಧುಗಿರಿಯ ಸಂತೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಈ ಸಮಾವೇಶದಲ್ಲಿ ಬಿಜೆಪಿಯ ಸಂಸದ ಜಿಎಸ್ ಬಸವರಾಜು, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮಾಜಿ ಸಚಿವ ಗೋಪಾಲಯ್ಯ, ಸುರೇಶ್ ಗೌಡ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದರು. ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ತುಮಕೂರು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ವಿ ಸೋಮಣ್ಣನವರು ತುಮಕೂರಿನಲ್ಲೇ ವಾಸವಾಗಿ ತಮ್ಮ ಮನೆಯನ್ನ ಕೂಡ ನಮ್ಮ ಹಿರಿಯರು, ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು, ಈ ಕ್ಷೇತ್ರಕ್ಕೆ ತುಮಕೂರು ಕ್ಷೇತ್ರಕ್ಕೆ 3ನೇ ಬಾರಿ. ಇವತ್ತಿಗೂ ಕೂಡ ತಮ್ಮ ಸ್ವಂತ ಕ್ಷೇತ್ರವಾಗಿರ್ತಕ್ಕಂಥ ಮಂಡ್ಯ ಕ್ಷೇತ್ರಕ್ಕೆ ಹೋದರೆ ಆ ಜನರ ಭಾವನೆಗಳು, ಅವರ ನಂಬಿಕೆಗಳು, ಅವರಲ್ಲಿರ್ತಕ್ಕಂಥ ಅವರ ಅಪಾರವಾದ ದೊಡ್ಡ ಭಾವನೆಗಳನ್ನ ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗಿದೆ. ಇಂಥ ಒಬ್ಬ ನಾಯಕ ಕರ್ನಾಟಕದ ನಮ್ಮೆಲ್ಲರೂ ನಾಯಕ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಬಂಧುಗಳೇ, ನಾನು ಬಾಕಿ ಮಾತಾಡೋದೇ ಸವಿಸ್ತಾರವಾಗಿ ಕುಮಾರಸ್ವಾಮಿ ಮಾತನಾಡಿ ಇಲ್ಲಿಂದ ಪಾವಗಡಕ್ಕೆ ಹೋಗ್ತಾರೆ, ಪಾವಗಡದಿಂದ ಪರಶುರಾಮಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ. ಈಗ ಒಟ್ಟು ಇನ್ನು 4-5 ಕಾರ್ಯಕ್ರಮಗಳಲ್ಲಿ ಅವರು ಇವತ್ತು ನಮ್ಮ ಜನರನ್ನ ನೋಡಿ ಮಾತನಾಡಬೇಕಾಗಿದೆ, ಮತವನ್ನು ಕೇಳಬೇಕಾಗಿದೆ. ಮಧುಗಿರಿಯ ನನ್ನ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ವಿನಮ್ರ ವಿನಂತಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ವಿಶೇಷವಾಗಿ ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ದೇಶವನ್ನು ಮುನ್ನಡೆಸೋದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು, ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದನ್ನ 100ಕ್ಕೆ 100 ಒಪ್ಪಿದವರು ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಒಂದು ಮಾತನ್ನ ಹೇಳ್ತೀನಿ, ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ, ಯಾವುದೋ ಜನ್ಮದ ಪುಣ್ಯ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ, ಭಾರತ ದೇಶದ ಚುನಾವಣೆ, ಭಾರತೀಯರ ಭವಿಷ್ಯದ ಚುನಾವಣೆ, ಈ ಚುನಾವಣೆಯಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಅಳಕಿಲ್ಲದೆ, ಯಾವುದೇ ಭಯ ಭೀತಿ ಇಲ್ಲದೆ ತಾವೇನು ಇವತ್ತು ಚುನಾವಣೆಯನ್ನು ಮಾಡೋದ್ರ ಜೊತೆಯಲ್ಲಿ ದೇಶದ ಭದ್ರತೆಯನ್ನ, ದೇಶದ ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ತಮ್ಮ ತನವನ್ನ ನಾನು ಬಲ್ಲವನಾಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತವನ್ನು ನೀಡಿ ಕ್ರಮ ಸಂಖ್ಯೆ 3ಕ್ಕೆ ತಾವು ಆಶೀರ್ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.